ಎಲ್ಲರಿಗೂ ನಮಸ್ಕಾರ ರೀ. ವೆಲ್ಕಮ್ ಬ್ಯಾಕ್ ಟು ರಾಹುಲ್ಸ್ ಕ್ರಿಕೆಟ್ ಡೈರೀಸ್. ಇವತ್ತು IPL ನಾಗ ಡಬಲ್ ಹೆಡರ್ ಐತಿ. ಒಂದನೇ ಮ್ಯಾಚ್ ನಾಗ ಬ್ಯಾಟಲ್ ಆಫ್ ರಾಯಲ್ಸ್ ರಾಜಸ್ಥಾನ್ ರಾಯಲ್ಸ್ ವರ್ಸಸ್ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು. ಅದ್ರ ಎರಡನೇ ಮ್ಯಾಚ್ ನಾಗ ಡೆಲ್ಲಿ ಕ್ಯಾಪಿಟಲ್ಸ್ ವರ್ಸಸ್ ಮುಂಬೈ ಇಂಡಿಯನ್ಸ್. ಈ ಎರಡು ಮ್ಯಾಚ್ ಬಗ್ಗೆ ಮಾತಾಡೋಣ. ಅದಕ್ಕಿಂತ ಮೊದಲ ಜಲ್ದಿ ವಿಡಿಯೋಗೆ ಒಂದು ಲೈಕ್ ಮಾಡ್ರಿ, ಹಂಗ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೋರಿ. ಮತ್ತೆ ತಡ ಮಾಡೋದು, ಬರ್ರಿ ಶುರು ಮಾಡೋಣ. IPL ಸೀಸನ್ 18ರ ಮ್ಯಾಚ್ ನಂಬರ್ 28 ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ವರ್ಸಸ್ ರಾಜಸ್ಥಾನ್ ರಾಯಲ್ಸ್. ಈ ಮ್ಯಾಚ್ ಎಲ್ಲಿ ನಡೀತೈತಿ ಅಂದ್ರೆ ಸವಾಯ್ ಮಾನ್ಸಿಂಗ್ ಸ್ಟೇಡಿಯಂ ಜೈಪುರ್ನಾಗ ನಡೀತೈತಿ. ಇಲ್ಲಿ ಅವರೇಜ್ ಸ್ಕೋರ್ 160 ಐತಿ. ಬ್ಯಾಟಿಂಗ್ ಆಡಕ್ ಚಲೋ ವಿಕೆಟ್ ಐತಿ. ಬೌಲರ್ಸ್ ಗಳಿಗೆ ಒಂದು ನ್ಯೂಟ್ರಲ್ ವೆನ್ಯೂ ಐತಿ. ಪೇಸರ್ಸ್ ಸ್ಪಿನ್ನರ್ಸ್ ಇಲ್ಲಿ ಈಕ್ವಲ್ ಹೆಲ್ಪ್ ಐತಿ. ಒಂದ್ ಸ್ವಲ್ಪ ಬೌಂಡ್ರೀಸ್ ದೊಡ್ಡದವು, ಅದನ್ನ ಸ್ಪಿನ್ನರ್ಸ್ ಇಲ್ಲಿ ಉಪಯೋಗ ಮಾಡ್ಕೋಬಹುದು. ಮತ್ತೆ ಪೇಸರ್ಸ್ ಯಾರು ಚಲೋ ವೇರಿಯೇಷನ್ ಇರ್ತಾವ ಯಾರ ಕಡೆ ಅಂತವ್ರು ಇಲ್ಲಿ ಸಕ್ಸಸ್ ಕಾಣ್ತಾರ. ಚಲೋ ಬೌನ್ಸ್ ಇರ್ತೈತಿ, ಫಾಸ್ಟ್ ಔಟ್ ಫೀಲ್ಡ್ ಇರ್ತೈತಿ. 180ಕ್ಕಿಂತ ಮ್ಯಾಕ್ಸ್ ಸ್ಕೋರ್ ನಾವು ಈ ಮ್ಯಾಚ್ ನಾಗ ಎಕ್ಸ್ಪೆಕ್ಟ್ ಮಾಡಬಹುದು. ಈ ಮ್ಯಾಚ್ ನಾಗ ಎರಡು ಟೀಮ್ ಪ್ಲೇಯಿಂಗ್ 11 ಹೆಂಗ್ ಇರ್ತಾವ ಅನ್ನೋದು ನೋಡೋದಾದ್ರೆ ರಾಜಸ್ಥಾನ್ ರಾಯಲ್ಸ್ ಟೀಮ್ ಪ್ಲೇಯಿಂಗ್ 11 ಯಶಸ್ವಿ ಜೈಸ್ವಾಲ್, ಸಂಜು ಸ್ಯಾಮ್ಸನ್ ಓಪನ್ ಮಾಡಿದ್ರ. ನಿತೀಶ್ ರಾಣಾ, ರಿಯಾನ್ ಪರಾಗ್, ಧ್ರುವ್ ಜುರೇಲ್, ಸಿಮ್ರಾನ್ ಹೆಟ್ಮೇರ್, ವನಿಂದು ಹಸರಂಗ, ಜೋಫ್ರಾ ಆರ್ಚರ್, ತುಷಾರ್ ದೇಶಪಾಂಡೆ, ಮಹೇಶ್ ತೀಕ್ಷಣ, ಸಂದೀಪ್ ಶರ್ಮಾ ಮತ್ತೆ ಇಂಪ್ಯಾಕ್ಟ್ ಪ್ಲೇಯರ್ ಆಗಿ ಕುಮಾರ್ ಕಾರ್ತಿಕೇಯ. RCB ಪ್ಲೇಯಿಂಗ್ 11 ಫೀಲ್ಡ್ ಸ್ಟಾರ್ಟ್ ವಿರಾಟ್ ಕೊಹ್ಲಿ ಓಪನ್ ಮಾಡಿದ್ರ. ದೇವದತ್ ಪಡಿಕ್ಕಲ್, ರಜತ್ ಪಾತಿದಾರ್, ಲಿಯಾಮ್ ಲಿವಿಂಗ್ಸ್ಟನ್, ಜಿತೇಶ್ ಶರ್ಮಾ, ಟೀಮ್ ಡೇವಿಡ್, ಕೃಣಾಲ್ ಪಾಂಡ್ಯ, ಭುವನೇಶ್ವರ್ ಕುಮಾರ್, ಯಶ್ ದಯಾಳ್, ಜಾಶ್ ಹ್ಯಾಜಲ್ವುಡ್, ಇಂಪ್ಯಾಕ್ಟ್ ಪ್ಲೇಯರ್ ಆಗಿ ಸುಯೇಶ್ ಶರ್ಮಾ. ಎರಡು ಟೀಮ್ ಅವ್ರು ಆಡಿದ ಲಾಸ್ಟ್ ಮ್ಯಾಚ್ ಸೋತ್ ಬರತಾವು. ರಾಜಸ್ಥಾನ್ ರಾಯಲ್ಸ್ GT ವಿರುದ್ಧ ಸೋತ್ರ, RCB DC ವಿರುದ್ಧ ಸೋತು ಈ ಮ್ಯಾಚ್ ಬರತಾರ. RCB ಕಡೆ ಏನು ಚೇಂಜಸ್ ಆಗಂಗಿಲ್ಲ ಪ್ಲೇಯಿಂಗ್ 11 ದಾಗ ಅಂತ ಹೇಳಿ ಅನ್ಸ್ತೈತಿ. ಅದಕ್ಕಂದ್ರೆ ಒಂದು ಕಂಪ್ಲೀಟ್ ಸೆಟಲ್ಡ್ ಪ್ಲೇಯಿಂಗ್ 11 ಈಗ RCB ದ ಐತಿ. ಅದ್ರ ಸಂಬಂಧ ಈ ಮ್ಯಾಚ್ ನಾಗನು ಅದೇ ಸೇಮ್ ಪ್ಲೇಯಿಂಗ್ 11 RCB ಇರ್ತೈತಿ ಅಂತ ಹೇಳಿ ಅನಿಸ್ತೈತಿ. ರಾಜಸ್ಥಾನ್ ರಾಯಲ್ಸ್ ಅವರು ಒಂದ್ ಚೇಂಜ್ ಮಾಡಿದ್ರ ಮಾಡಬಹುದು. ಈ ಮ್ಯಾಚ್ ನಾಗ ವನಿಂದು ಹಸರಂಗ ಅವರಿಗೆ ಪ್ಲೇಯಿಂಗ್ 11 ದಾಗ ಆಡಿಸಬಹುದು. ಯಾಕಂದ್ರೆ ಡೇ ಗೇಮ್ ಐತಿ, ಸ್ಪಿನ್ನರ್ಸ್ ಒಂದ್ ಸ್ವಲ್ಪ ಚಲೋ ಹೆಲ್ಪ್ ಸಿಗ್ತೈತಿ ಅನ್ನೋ ಕಾರಣಕ್ಕೆ. ಹೆಡ್ ಟು ಹೆಡ್ ರೆಕಾರ್ಡ್ಸ್ ಬಗ್ಗೆ ಮಾತಾಡಿದ್ರೆ ಟೋಟಲ್ IPL ಹಿಸ್ಟ್ರಿ ಒಳಗ ಈ ಎರಡು ಟೀಮ್ ನೋಡು 31 ಮ್ಯಾಚ್ ಒಳಗ್ಯಾವ. ಆ 31 ಮ್ಯಾಚ್ ಒಳಗ 15 ಮ್ಯಾಚ್ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ಗೆದ್ರ, 14 ಮ್ಯಾಚ್ ರಾಜಸ್ಥಾನ್ ರಾಯಲ್ಸ್ ಗೆದ್ದೈತಿ. ಇನ್ನ ಎರಡು ಮ್ಯಾಚ್ ನಾಗ ಏನು ರಿಸಲ್ಟ್ ಬಂದಿಲ್ಲ. ಅಂದ್ರೆ ಹೆಡ್ ಟು ಹೆಡ್ ರೆಕಾರ್ಡ್ ನಾಗ ಭಾರಿ ಟಕ್ಕರ್ ಐತಿ ಎರಡು ಟೀಮ್ ನಡು. ಈ ಮ್ಯಾಚಿನ ಪ್ಲೇಯರ್ಸ್ ಸ್ಟಾಟ್ಸ್ ನೋಡೋದಾದ್ರ ವಿರಾಟ್ ಕೊಹ್ಲಿ ಇವ್ರ ಎವರೇಜ್ ರಾಜಸ್ಥಾನ್ ರಾಯಲ್ಸ್ ವಿರುದ್ಧ 31 ಐತಿ. ಮತ್ತೆ ಈ ಗ್ರೌಂಡ್ ನಾಗ ಇವ್ರ ಎವರೇಜ್ 37 ಐತಿ. ಚಲೋ ಎವರೇಜ್ ಐತಿ. ದೇವದತ್ ಪಡಿಕ್ಕಲ್ ರಾಜಸ್ಥಾನ್ ರಾಯಲ್ಸ್ ವಿರುದ್ಧ ಆಡಿರೋ 5 ಮ್ಯಾಚ್ ನಾಗ 221 ರನ್ ಹೊಡೆದಾರ. ಮತ್ತೆ ಈ ಗ್ರೌಂಡ್ ನಾಗ ಆಡಿರೋ 5 ಮ್ಯಾಚ್ ನಾಗ ಬರೇ 69 ರನ್ ಹೊಡೆದಾರ. ಅಂದ್ರ ದೇವದತ್ ಪಡಿಕ್ಕಲ್ ಅವ್ರ ರೆಕಾರ್ಡ್ ರಾಜಸ್ಥಾನ ಟೀಮ್ ವಿರುದ್ಧ ಭಾರಿ ಐತಿ. ಒಂದು ಸೆಂಚುರಿನೇ ಇತ್ತು. ಮತ್ತೆ ಈ ಗ್ರೌಂಡ್ ನಾಗ ಅವ್ರ ರೆಕಾರ್ಡ್ ಖರಾಬ್ ಐತಿ. ರಜತ್ ಪಾಟಿದಾರ ರಾಜಸ್ಥಾನ್ ರಾಯಲ್ಸ್ ವಿರುದ್ಧ ಆಡಿರೋ 4 ಮ್ಯಾಚ್ ನಾಗ 108 ರನ್ ಹೊಡೆದಾರ. ಮತ್ತೆ ಈ ಗ್ರೌಂಡ್ ನಾಗ ಏನಾದ್ರೂ ಒಂದು ಮ್ಯಾಚ್ ರಜತ್ ಪಾಟಿದಾರ್ ಆಡಿಲ್ಲ. ಜಿತೇಶ್ ಶರ್ಮಾ ರಾಜಸ್ಥಾನ್ ರಾಯಲ್ಸ್ ವಿರುದ್ಧ ಆಡಿರೋ 5 ಮ್ಯಾಚ್ ನಾಗ 160 ರನ್ ಹೊಡೆದಾರ. ಮತ್ತೆ ಈ ಗ್ರೌಂಡ್ ನಾಗ ಆಡಿರೋ 5 ಮ್ಯಾಚ್ ನಾಗ 127 ರನ್ ಹೊಡೆದಾರ. ಜಿತೇಶ್ ಶರ್ಮಾ ಅವ್ರ ರೆಕಾರ್ಡ್ ಇಲ್ಲಿ ರಾಜಸ್ಥಾನ್ ರಾಯಲ್ಸ್ ಟೀಮ್ ವಿರುದ್ಧನೂ ಭಾರಿ ಐತಿ. ಮತ್ತೆ ಈ ಗ್ರೌಂಡ್ ನಾಗೂ ಅವ್ರ ರೆಕಾರ್ಡ್ ಭಾರಿ ಐತಿ. ರಾಜಸ್ಥಾನ್ ರಾಯಲ್ಸ್ ಪ್ಲೇಯರ್ಸ್ ಸ್ಟಾಟ್ಸ್ ನೋಡೋದಾದ್ರೆ ಯಶಸ್ವಿ ಜೈಸ್ವಾಲ್ RCB ವಿರುದ್ಧ ಆಡಿರೋ 7 ಮ್ಯಾಚ್ ನಾಗ 148 ರನ್ ಹೊಡೆದಾರ. ಮತ್ತೆ ಈ ಗ್ರೌಂಡ್ ನಾಗ ಆಡಿರೋ 14 ಮ್ಯಾಚ್ ನಾಗ 448 ರನ್ ಹೊಡೆದಾರ. ಈ ಗ್ರೌಂಡ್ ನಾಗ ರೆಕಾರ್ಡ್ ಭಾರಿ ಐತಿ ಯಶಸ್ವಿ ಜೈಸ್ವಾಲ್ ಅವರದು. ಸಂಜು ಸ್ಯಾಮ್ಸನ್ RCB ವಿರುದ್ಧ ಇವ್ರ ಎವರೇಜ್ 21 ಐತಿ. ಆದ್ರೆ ಈ ಗ್ರೌಂಡ್ ನಾಗ ಇವ್ರ ಎವರೇಜ್ 38 ಐತಿ. ರಿಯಾನ್ ಪರಾಗ RCB ವಿರುದ್ಧ ಇವ್ರ ಎವರೇಜ್ 29 ಐತಿ. ಮತ್ತೆ ಈ ಗ್ರೌಂಡ್ ನಾಗ 11 ಮ್ಯಾಚ್ ನಾಗ 289 ರನ್ ಹೊಡೆದಾರ. ಸಿಮ್ರಾನ್ ಹೆಟ್ಮೇರ್ RCB ವಿರುದ್ಧ ಆಡಿರೋ 10 ಮ್ಯಾಚ್ ನಾಗ 215 ರನ್ ಹೊಡೆದಾರ. ಮತ್ತೆ ಈ ಗ್ರೌಂಡ್ ನಾಗ ಆಡಿರೋ 11 ಮ್ಯಾಚ್ ನಾಗ 108 ರನ್ ಹೊಡೆದಾರ. ಇವ್ರ ರೆಕಾರ್ಡ್ ಖರಾಬ್ ಐತಿ ಈ ಗ್ರೌಂಡ್ ನಾಗ. ಮತ್ತೆ RCB ವಿರುದ್ಧ ಅಟ್ಟೆ ಐತಿ. ಸಂದೀಪ್ ಶರ್ಮಾ ಇವ್ರ ರೆಕಾರ್ಡ್ RCB ವಿರುದ್ಧ ಭಾರಿ ಐತಿ. ಬರೀ 19 ಮ್ಯಾಚ್ ನಾಗ 27 ವಿಕೆಟ್ ತೆಗೆದಾರ RCB ವಿರುದ್ಧ. ಮತ್ತೆ ಈ ಗ್ರೌಂಡ್ ನಾಗ 9 ಮ್ಯಾಚ್ ನಾಗ 9 ವಿಕೆಟ್ ತೆಗೆದಾರ. ಇನ್ನ ಈ ಮ್ಯಾಚಿನ ಪ್ಲೇಯರ್ ಬ್ಯಾಟಲ್ ಗಳು ಯಾವ್ಯಾವ ಅದಾವು ಅನ್ನೋದು ನೋಡೋದಾದ್ರ ವಿರಾಟ್ ಕೊಹ್ಲಿ ವರ್ಸಸ್ ಸಂದೀಪ್ ಶರ್ಮಾ ಆಡಿರೋ 74 ಬಾಲ್ ನಾಗ 104 ರನ್ ವಿರಾಟ್ ಕೊಹ್ಲಿ ಅವ್ರು ಹೊಡೆದಾರ. ಇಷ್ಟೊಳಗ 7 ಸಲ ಅವ್ರ ವಿಕೆಟ್ ಸಂದೀಪ್ ಶರ್ಮಾ ಕೊಟ್ಟಾರ. ಎರಡನೇ ಬ್ಯಾಟಲ್ ಸಂಜು ಸ್ಯಾಮ್ಸನ್ ವರ್ಸಸ್ ಭುವನೇಶ್ವರ್ ಕುಮಾರ್ 92 ಬಾಲಿಗೆ 118 ರನ್ ಹೊಡೆದಾರ. ಇಷ್ಟೊಳಗ 4 ಸಲ ಅವ್ರ ವಿಕೆಟ್ ಭುವನೇಶ್ವರ್ ಕುಮಾರ್ ಕೊಟ್ಟಾರ. ಮೂರನೇ ಬ್ಯಾಟಲ್ ಯಶಸ್ವಿ ಜೈಸ್ವಾಲ್ ವರ್ಸಸ್ ಯಶ್ ದಯಾಳ್ 19 ಬಾಲಿಗೆ 28 ರನ್ ಹೊಡೆದಾರ. ಇಷ್ಟೊಳಗ 2 ಸಲ ಅವ್ರ ವಿಕೆಟ್ ಯಶ್ ದಯಾಳ್ ಅವ್ರಿಗೆ ಕೊಟ್ಟಾರ. ಇದಿಷ್ಟು ಈ ಮ್ಯಾಚ್ ನ ಪ್ಲೇಯರ್ ಬ್ಯಾಟಲ್ ಗಳು. ಆದ್ರೆ ಈ ಮ್ಯಾಚ್ ಪ್ರೆಡಿಕ್ಷನ್ ಗಳ ಬಗ್ಗೆ ಮಾತಾಡಿದ್ರ ಯಾರ್ಯಾರು ಈ ಮ್ಯಾಚ್ ನಾಗ ಚಲೋ ಪರ್ಫಾರ್ಮ್ ಮಾಡಬಹುದು ಅಂದ್ರೆ ರಾಜಸ್ಥಾನ್ ರಾಯಲ್ಸ್ ಕಡೆ ನನಗೆ ಅನ್ಸೋ ಮಟ್ಟಿಗೆ ಇಬ್ರು ಓಪನರ್ಸ್ ಏನದಾರ ಯಶಸ್ವಿ ಜೈಸ್ವಾಲ್ ಮತ್ತು ಸಂಜು ಸ್ಯಾಮ್ಸನ್. ಇವ್ರ ಇಬ್ಬರೊಳಗ ಒಬ್ಬರ ಕಡೆದಿಂದ ಚಲೋ ಇನ್ನಿಂಗ್ಸ್ ಬರ್ತೈತಿ. ಇವ್ರ ಜೊತೆ ನಿತೀಶ್ ರಾಣಾ ಮತ್ತು ರಿಯಾನ್ ಪರಾಗ್ ಇವರು ಈ ಮ್ಯಾಚ್ ನಾಗ ಚಲೋ ಆಡೋ ಚಾನ್ಸಸ್ ಐತಿ RR ಕಡೆ ಅಂತ ಹೇಳಿ ನನಗೆ ಅನಿಸ್ತೈತಿ. ಅದೇ ಕಡೆ RCB ಕ್ಯಾಪ್ಟನ್ ರಜತ್ ಪಾಟಿದಾರ್ ಮತ್ತು ದೇವದತ್ ಪಡಿಕ್ಕಲ್ ಇವ್ರ ಬ್ಯಾಟ್ ನಿಂದ ಈ ಮ್ಯಾಚ್ ನಾಗ ರನ್ ಗಳು ಬರ್ತಾವು ಅಂತ ಹೇಳಿ ಅನಿಸ್ತೈತಿ. ಇವ್ರ ಜೊತೆ ಅವ್ರ ಸಪೋರ್ಟಿಗೆ ಯಾರೇ ಇಬ್ರು ಓಪನರ್ಸ್ ಒಳಗ ವಿರಾಟ್ ಕೊಹ್ಲಿ ಇಲ್ಲ ಅಂದ್ರೆ ಫಿಲಿಪ್ ಸಾಲ್ಟ್ ಇವ್ರ ಇಬ್ಬರೊಳಗ ಒಬ್ಬರು ಚಲೋ ಆಡೋ ಚಾನ್ಸಸ್ ಐತಿ ಮ್ಯಾಚ್ ನಾಗ. ಇನ್ನ ಲಾಸ್ಟಿಗೆ ಮ್ಯಾಚ್ ವಿನ್ನರ್ ಪ್ರಿಡಿಕ್ಷನ್ ಬಗ್ಗೆ ಮಾತಾಡಿದ್ರೆ ಯಾವ ಟೀಮ್ ಈ ಮ್ಯಾಚ್ ವಿನ್ ಆಗ್ಬಹುದು ನನಗನ್ಸೋ ಮಟ್ಟಿಗೆ ನೋಡ್ರಿ ಈ ಮ್ಯಾಚ್ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು RCB ಈ ಮ್ಯಾಚ್ ವಿನ್ ಆಗ್ತೈತಿ ಅಂತ ಹೇಳಿ ಅನಿಸ್ತೈತಿ. ಯಾಕಂದ್ರೆ ನೋಡ್ರಿ
ನೋಡ್ರಿ ಕಂಪೇರ್ ಮಾಡಿದ್ರೆ RCB ರಾಜಸ್ಥಾನ್ ರಾಯಲ್ಸ್ ಗಿಂತ ಒಂದು ಕಂಪ್ಲೀಟ್ ಸೆಟಲ್ಡ್ ಪ್ಲೇಯಿಂಗ್ 11 ಐತೆ RCB ಇದು ಮತ್ತೆ ಒಂದ್ ಸ್ವಲ್ಪ ಸ್ಟ್ರಾಂಗ್ ಆಗೇನೆ ಕಾಣಿಸತೈತಿ. ಹೌದು 2 ಮ್ಯಾಚ್ ಸೋತಾರ ಅವರು ಹೋಮ್ ಗ್ರೌಂಡ್ ನಾಗ, ಆದ್ರ ಹೋಮ್ ಗ್ರೌಂಡ್ ಬಿಟ್ಟು ಬೇರೆ ಕಡೆ ಎಲ್ಲ ಆಡ್ಯಾರ, ಮನಿಗ್ ಹೋಗಿ ಎಲ್ಲಾ ಟೀಮಿಗೂ ಹೊಡೆದಾರ, 3 ಟೀಮಿಗೆ ಹೊಡೆದಾರ, 4ನೇ ಟೀಮಿಗೂ ಮನಿಗ್ ಹೋಗಿ ರಾಜಸ್ಥಾನ್ ರಾಯಲ್ಸ್ ಟೀಮಿಗೆ ಹೊಡಿತಾರ RCB ಅಂತ ಹೇಳಿ ನನಗೆ ಅನಿಸ್ತೈತಿ. ಇದ್ರ ಬಗ್ಗೆ ನಿಮಗೆ ಏನ್ ಅನಿಸ್ತೈತಿ ನೀವು ಕಮೆಂಟ್ ಮಾಡಿ ಹೇಳೋದು ಮರ್ಯಾಕ್ ಹೋಗ್ಬೇಡ್ರಿ. ಪಟ್ನ ಮುಂದೆ ಹೋಗೋನು ಇವತ್ತಿನ 2ನೇ ಮ್ಯಾಚ್ IPL ಸೀಸನ್ 18ರ 29ನೇ ಮ್ಯಾಚ್ ಡೆಲ್ಲಿ ಕ್ಯಾಪಿಟಲ್ಸ್ ವರ್ಸಸ್ ಮುಂಬೈ ಇಂಡಿಯನ್ಸ್. ಈ ಮ್ಯಾಚ್ ಎಲ್ಲಿ ನಡೀತೈತಿ ಅಂದ್ರೆ ಅರುಣ್ ಜೇಟ್ಲಿ ಸ್ಟೇಡಿಯಂ ಡೆಲ್ಲಿ ಒಳಗೆ ನಡೀತೈತಿ. ಪೂರ್ತಿ ಬ್ಯಾಟಿಂಗ್ ಪ್ಯಾರಡೈಸ್ ಪಿಚ್ ಐತ್ರಿ. ಇಲ್ಲಿ ರೀಸೆಂಟ್ ಆಗಿ ಇಲ್ಲಿ 5 ಮ್ಯಾಚ್ಗಳು ಏನ್ ನಡೆದವು ಎಲ್ಲಾನು 200 ಮ್ಯಾಗ್ ರನ್ ಬಂದವು. ಮತ್ತ ಆ 5 ಮ್ಯಾಚ್ ಒಳಗೂ ಡೆಲ್ಲಿ ಕ್ಯಾಪಿಟಲ್ಸ್ 4 ಮ್ಯಾಚ್ ನಾಗ ವಿನ್ ಆಗೈತಿ. ಏನಿಲ್ಲ ಅಂದ್ರೂ ಈ ಮ್ಯಾಚ್ ನಾಗ ಫಸ್ಟ್ ಬ್ಯಾಟಿಂಗ್ ಆಡಿದ ಟೀಮ್ 220 ಮ್ಯಾಗ್ ಹೊಡೆದ್ರ ಒಂದು ಡಿಫೆಂಡ್ ಮಾಡ್ಕೊಳ್ಳೋ ಚಾನ್ಸಸ್ ಇರ್ತೈತಿ. ಇಲ್ಲಂದ್ರ ಅದಕ್ಕಿಂತ ಕಡಿಮೆ ಹೊಡೆದ್ರಪ್ಪ ಅಂದ್ರ ಅದು ಈಸಿಯಾಗಿ ಚೇಂಜ್ ಮಾಡೋ ಚಾನ್ಸಸ್ ಇರ್ತೈತಿ. ಅದ್ರ ಸಂಬಂಧ ಇಲ್ಲಿ ಟಾಸ್ ಗೆದ್ದ ಕ್ಯಾಪ್ಟನ್ ಈ ಮ್ಯಾಚ್ ನಾಗ ಬಾಲಿಂಗ್ ತಗೋತಾರ ಅಂತ ಹೇಳಿ ಅನಿಸ್ತೈತಿ. ಈ ಮ್ಯಾಚ್ ನ 2 ಟೀಮ್ ಪ್ಲೇಯಿಂಗ್ 11 ಹೆಂಗ್ ಇರ್ತಾವ ಅನ್ನೋದು ನೋಡೋದಾದ್ರ ಡೆಲ್ಲಿ ಕ್ಯಾಪಿಟಲ್ಸ್ ಟೀಮ್ ಜೈ ಫ್ರೆಜರ್, ಫಾಫ್ ಡು ಪ್ಲೆಸಿಸ್ ಓಪನ್ ಮಾಡಿದ್ರ, ಅಭಿಷೇಕ್ ಪೋರೆಲ, KL ರಾಹುಲ್, ಅಕ್ಷರ್ ಪಟೇಲ್, ಟ್ರಿಸ್ಟನ್ ಸ್ಟಬ್ಸ್, ಆಶುತೋಷ್ ಶರ್ಮಾ, ವಿಪ್ರಾಜ್ ನಿಗಮ, ಮಿಚೆಲ್ ಸ್ಟಾರ್ಕ್, ಕುಲ್ದೀಪ್ ಯಾದವ್, ಮೋಹಿತ್ ಶರ್ಮಾ ಮತ್ತೆ ಇಂಪ್ಯಾಕ್ಟ್ ಪ್ಲೇಯರ್ ಆಗಿ ಮುಖೇಶ್ ಕುಮಾರ್. ಮುಂಬೈ ಇಂಡಿಯನ್ಸ್ ಟೀಮ್ ಪ್ಲೇಯಿಂಗ್ 11 ಈ ಮ್ಯಾಚ್ ನಾಗ ಹೆಂಗ್ ಇರ್ತಿತ್ತು ಅಂದ್ರೆ ರೋಹಿತ್ ಶರ್ಮಾ, ರ್ಯಾನ್ ರಿಕಲ್ಟನ್ ಓಪನ್ ಮಾಡಿದ್ರ, ವಿಲ್ ಜಾಕ್ಸ್ ಇಲ್ಲಂದ್ರ ಬೆವಾನ್ ಜಾಕೋಬ್ಸ್, ಸೂರ್ಯಕುಮಾರ್ ಯಾದವ್, ತಿಲಕ್ ವರ್ಮಾ, ಹಾರ್ದಿಕ್ ಪಾಂಡ್ಯ, ನಮನ್ ಧೀರ್, ಮಿಚೆಲ್ ಸ್ಯಾಂಟ್ನರ್, ದೀಪಕ್ ಚಾಹರ್, ಜಸ್ಪ್ರೀತ್ ಬುಮ್ರಾ, ಟ್ರೆಂಟ್ ಬೋಲ್ಟ್, ಇಂಪ್ಯಾಕ್ಟ್ ಪ್ಲೇಯರ್ ಆಗಿ ವಿಘ್ನೇಶ್ ಪುತ್ತೂರ್. ಡೆಲ್ಲಿ ಕ್ಯಾಪಿಟಲ್ಸ್ ಈ ಸೀಸನ್ ನಾಗ ಸೋಲಿಲ್ಲದ ಸರದಾರನಂತೆ ಮುಂದೆ ನುಗ್ಗಾತೈತಿ. ಪಾಯಿಂಟ್ಸ್ ಟೇಬಲ್ ನಾಗ ನಂಬರ್ 1 ಪೊಸಿಷನ್ ನಾಗ ಐತಿ. ಮತ್ತ ಅವ್ರ ಟೀಮ್ ನಾಗ ಈ ಮ್ಯಾಚ್ ನಾಗ ಏನು ಚೇಂಜಸ್ ಇರಂಗಿಲ್ಲ ಅಂತ ಹೇಳಿ ಅನಿಸ್ತೈತಿ. ಮುಂಬೈ ಇಂಡಿಯನ್ಸ್ ಅವ್ರು ಆಡಿರೋ ಫಸ್ಟ್ 2 ಮ್ಯಾಚ್ ಸೋತರು, ಆಮೇಲೆ ನಡು 1 ಮ್ಯಾಚ್ ಗೆದ್ದು ಈಗ ಬ್ಯಾಕ್ ಟು ಬ್ಯಾಕ್ ಮತ್ತೆ 2 ಮ್ಯಾಚ್ ಸೋತಾರ. ಪಾಯಿಂಟ್ಸ್ ಟೇಬಲ್ ನಾಗ 9 ನಂಬರ್ ಪೊಸಿಷನ್ ಆಗದಾರ. ಈ ಮ್ಯಾಚ್ ನಾಗ ಮುಂಬೈ ಇಂಡಿಯನ್ಸ್ ಪ್ಲೇಯಿಂಗ್ 11 ದಾಗ ಒಂದು ಚೇಂಜಸ್ ಆಗೋ ಚಾನ್ಸಸ್ ಐತಿ. ಅದೇನಂದ್ರೆ ವಿಲ್ ಜಾಕ್ಸ್ ಅವ್ರ ಬದಲಿಗೆ ಬೆವಾನ್ ಜಾಕೋಬ್ಸ್ ಅವರು ಈ ಮ್ಯಾಚ್ ನಾಗ ಆಡೋ ಚಾನ್ಸಸ್ ಐತಿ. ಹೆಡ್ ಟು ಹೆಡ್ ರೆಕಾರ್ಡ್ಸ್ ಬಗ್ಗೆ ಮಾತಾಡಿದ್ರೆ ಟೋಟಲ್ IPL ಹಿಸ್ಟ್ರಿ ಒಳಗ ಈ 2 ಟೀಮ್ ನೋಡು 36 ಮ್ಯಾಚ್ ಒಳಗ್ಯಾವ. ಆ 36 ಮ್ಯಾಚ್ ಒಳಗ ಮುಂಬೈ ಇಂಡಿಯನ್ಸ್ 19 ಸಲ ಗೆದ್ರ, ಡೆಲ್ಲಿ ಕ್ಯಾಪಿಟಲ್ಸ್ 16 ಮ್ಯಾಚ್ ನಾಗ ಗೆದ್ದೈತಿ. ಹೆಡ್ ಟು ಹೆಡ್ ರೆಕಾರ್ಡ್ಸ್ ನಾಗ ಮುಂಬೈ ಇಂಡಿಯನ್ಸ್ ಒಂದ್ ಸ್ವಲ್ಪ ಮುಂದ್ ಐತಿ DC ಗಿಂತನು. ಆದ್ರ ಲಾಸ್ಟ್ 10 ಮ್ಯಾಚ್ ಇಂದ ತಗೊಂಡ್ರ ನಾವು ಈ 2 ಟೀಮ್ ಹೆಡ್ ಟು ಹೆಡ್, ಅದ್ರೊಳಗ 6 ಮ್ಯಾಚ್ ಡೆಲ್ಲಿ ಕ್ಯಾಪಿಟಲ್ಸ್ ಗೆದ್ದೈತಿ, ಬರೀ 4 ಮ್ಯಾಚ್ ಮುಂಬೈ ಇಂಡಿಯನ್ಸ್ ಗೆದ್ದೈತಿ. ಈ ಮ್ಯಾಚಿನ ಪ್ಲೇಯರ್ಸ್ ಸ್ಟಾಟ್ಸ್ ಹೆಂಗ್ ಅದಾವು ಅನ್ನೋದು ನೋಡೋದಾದ್ರ ಫಾಫ್ ಡು ಪ್ಲೆಸಿಸ್ ಇವ್ರು ಈ ಗ್ರೌಂಡ್ ನಾಗ ಆಡಿರೋ 4 ಮ್ಯಾಚ್ ನಾಗ 166 ರನ್ ಹೊಡೆದಾರ. ಭಾರಿ ಸ್ಟಾಟ್ಸ್ ಇಟ್ಟಾರ ಈ ಗ್ರೌಂಡ್ ನಾಗ. ಜೈ ಫ್ರೆಜರ್ ಮೆಗ್ಗುರ್ಕ ಇವ್ರು ಮುಂಬೈ ಇಂಡಿಯನ್ಸ್ ವಿರುದ್ಧ ಆಡಿರೋ 1 ಮ್ಯಾಚ್ ನಾಗ 84 ರನ್ ಹೊಡೆದಾರ. ಅಭಿಷೇಕ್ ಪೋರೆಲ ಈ ಗ್ರೌಂಡ್ ನಾಗ ಆಡಿರೋ 6 ಮ್ಯಾಚ್ ನಾಗ 222 ರನ್ ಹೊಡೆದಾರ. ಚಲೋ ಸ್ಟಾಟ್ಸ್ ಇಟ್ಟಾರ ಇವ್ರು. KL ರಾಹುಲ್ ಈ ಗ್ರೌಂಡ್ ನಾಗ ಆಡಿರೋ 3 ಮ್ಯಾಚ್ ನಾಗ ಬರೇ 40 ರನ್ ಹೊಡೆದಾರ. ಆದ್ರ ಮುಂಬೈ ಇಂಡಿಯನ್ಸ್ ವಿರುದ್ಧ ಇವ್ರ ಸ್ಟಾಟ್ಸ್ ನೆಕ್ಸ್ಟ್ ಲೆವೆಲ್ ಅದಾವು. ಆಡಿರೋ 18 ಮ್ಯಾಚ್ ನಾಗ ಮುಂಬೈ ಇಂಡಿಯನ್ಸ್ ವಿರುದ್ಧ 950 ರನ್ ಹೊಡೆದಾರ. 80 ಎವರೇಜ್ ಅಲ್ಲಿ ಮುಂಬೈ ಇಂಡಿಯನ್ಸ್ ವಿರುದ್ಧ KL ರಾಹುಲ್ ಬ್ಯಾಟಿಂಗ್ ಮಾಡ್ತಾರ. ಮುಂಬೈ ಇಂಡಿಯನ್ಸ್ ವಿರುದ್ಧ ಆಡಾಕ KL ರಾಹುಲ್ ಅವರಿಗೆ ಭಾರಿ ಮಜಾ ಬರ್ತೈತಿ. ಯಾವಾಗ ಮುಂಬೈ ಇಂಡಿಯನ್ಸ್ ವಿರುದ್ಧ KL ರಾಹುಲ್ ಆಡ್ಯಾರ ಅವಾಗ ದೊಡ್ಡ ಇನ್ನಿಂಗ್ಸ್ ಆಡ್ಯಾರ. ಈ ಮ್ಯಾಚ್ ನಾಗನು ಮುಂಬೈ ಇಂಡಿಯನ್ಸ್ ವಿರುದ್ಧ ಪಕ್ಕ KL ರಾಹುಲ್ ಆಡೋ ಚಾನ್ಸಸ್ ಅಂತೂ ಇರ್ತೈತಿ. ಇನ್ನು ಮುಂಬೈ ಇಂಡಿಯನ್ಸ್ ಪ್ಲೇಯರ್ಸ್ ಸ್ಟಾಟ್ಸ್ ಬಗ್ಗೆ ಮಾತಾಡಿದ್ರೆ ರೋಹಿತ್ ಶರ್ಮಾ ಈ ಗ್ರೌಂಡ್ ನಾಗ 14 ಮ್ಯಾಚ್ ಆಡಾರ. ಆ 14 ಮ್ಯಾಚ್ ನಾಗ 426 ರನ್ ಹೊಡೆದಾರ. ಡೆಲ್ಲಿ ಕ್ಯಾಪಿಟಲ್ಸ್ ವಿರುದ್ಧ ಆಡಿರೋ 35 ಮ್ಯಾಚ್ ನಾಗ 1034 ರನ್ ಹೊಡೆದಾರ. ಸ್ಟಾಟ್ಸ್ ಏನೋ ಚಲೋನೆ ಅದಾವು. ಆದ್ರ ರೀಸೆಂಟ್ ಫಾರ್ಮ್ ಇವ್ರದ್ದು ಖರಾಬ್ ಐತಿ. ಅವಾಗ ಬೇಕಾದ್ರ ಇವ್ರ ಬ್ಯಾಟ್ ಘರ್ಜಿಸಬಹುದು. ನೋಡೋಣ ಈ ಮ್ಯಾಚ್ ನಾಗ ಒಂದ್ ಚಲೋ ಪರ್ಫಾರ್ಮೆನ್ಸ್ ಬರ್ತೈತಿ ಇಲ್ಲ ಅಂತ ಹೇಳಿ. ಸೂರ್ಯಕುಮಾರ್ ಯಾದವ್ ಇವ್ರು ಈ ಗ್ರೌಂಡ್ ನಾಗ ಆಡಿರೋ 10 ಮ್ಯಾಚ್ ನಾಗ ಬರೇ 158 ರನ್ ಹೊಡೆದಾರ. ಮತ್ತೆ ಡೆಲ್ಲಿ ಕ್ಯಾಪಿಟಲ್ಸ್ ವಿರುದ್ಧ ಆಡಿರೋ 18 ಮ್ಯಾಚ್ ನಾಗ 378 ರನ್ ಹೊಡೆದಾರ. ಸೂರ್ಯ ಅವ್ರ ರೆಕಾರ್ಡ್ ಬಹಳ ಖರಾಬ್ ಐತಿ. ಈ ಗ್ರೌಂಡ್ ನಾಗನು ಖರಾಬ್ ಐತಿ, ಡೆಲ್ಲಿ ಕ್ಯಾಪಿಟಲ್ಸ್ ಟೀಮ್ ವಿರುದ್ಧನು ಖರಾಬ್ ಐತಿ. ತಿಲಕ್ ವರ್ಮಾ ಈ ಗ್ರೌಂಡ್ ನಾಗ ಆಡಿರೋ 2 ಮ್ಯಾಚ್ ನಾಗ 104 ರನ್ ಹೊಡೆದಾರ. ಮತ್ತೆ ಡೆಲ್ಲಿ ಕ್ಯಾಪಿಟಲ್ಸ್ ವಿರುದ್ಧ ಆಡಿರೋ 5 ಮ್ಯಾಚ್ ನಾಗ 156 ರನ್ ಹೊಡೆದಾರ. ಇವ್ರ ರೆಕಾರ್ಡ್ ಚಲೋ ಅದಾವ ಇಲ್ಲಿ. ಟ್ರೆಂಟ್ ಬೋಲ್ಟ್ ಡೆಲ್ಲಿ ಕ್ಯಾಪಿಟಲ್ಸ್ ಟೀಮ್ ವಿರುದ್ಧ ಆಡಿರೋ 11 ಮ್ಯಾಚ್ ನಾಗ 15 ವಿಕೆಟ್ ತೆಗ್ದಾರ. ಮತ್ತೆ ಈ ಗ್ರೌಂಡ್ ನಾಗ ಆಡಿರೋ 12 ಮ್ಯಾಚ್ ನಾಗ 17 ವಿಕೆಟ್ ತೆಗ್ದಾರ. ಇವ್ರ ರೆಕಾರ್ಡ್ ಅಂತೂ ಬಾರಿ ಐತಿ. ಆದ್ರೂ ರೀಸೆಂಟ್ ಫಾರ್ಮ್ ಇವ್ರದ್ದು ಖರಾಬ್ ಐತಿ. ಈ ಮ್ಯಾಚಿನ ಪ್ರೆಡಿಕ್ಷನ್ ಬಗ್ಗೆ ಮಾತಾಡೋದಾದ್ರೆ ಜೈ ಫ್ರೆಜರ್ ಮೆಗ್ಗುರ್ಕ ಮತ್ತೆ ಫಾಫ್ ಡು ಪ್ಲೆಸಿಸ್ ಇವರು ಒಂದು ಚಲೋ ಸ್ಟಾರ್ಟ್ ಡೆಲ್ಲಿ ಕ್ಯಾಪಿಟಲ್ಸ್ ಟೀಮಿಗೆ ಕೊಡ್ತಾರ. ಮತ್ತೆ KL ರಾಹುಲ್ ಅವ್ರ ಕಡೆಯಿಂದ ಇವತ್ತ ಮತ್ತೊಂದು ಬಿಗ್ ಇನ್ನಿಂಗ್ಸ್ ಬರ್ತೈತಿ ಅಂತ ಹೇಳಿ ಅನಿಸ್ತೈತಿ. ಅದೇ ಕಡೆ ಮುಂಬೈ ಇಂಡಿಯನ್ಸ್ ಕಡೆ ತಿಲಕ್ ವರ್ಮಾ ಇವ್ರ ಬ್ಯಾಟ್ ನಿಂದ ಚಲೋ ರನ್ಸ್ ಬರ್ತಾವ ಈ ಮ್ಯಾಚ್ ನಾಗ. ಮತ್ತೆ ಹಾರ್ದಿಕ್ ಪಾಂಡ್ಯ ಕಡೆಯಿಂದ ಆಲ್ ರೌಂಡ್ ಪರ್ಫಾರ್ಮೆನ್ಸ್ ಮತ್ತೆ ಇವತ್ತಿನ ಮ್ಯಾಚ್ ನಾಗ ಬರ್ತಾವು ಅಂತ ಹೇಳಿ ನನಗೆ ಅನಿಸ್ತೈತಿ. ನಾ ಲಾಸ್ಟಿಗೆ ಮ್ಯಾಚ್ ವಿನ್ನರ್ ಪ್ರೆಡಿಕ್ಷನ್ ಬಗ್ಗೆ ಮಾತಾಡಿದ್ರ ಯಾವ ಟೀಮ್ ಈ ಮ್ಯಾಚ್ ನಾಗ ವಿನ್ ಆಗ್ಬಹುದು. ನನಗನ್ಸೋ ಮಟ್ಟಿಗೆ ಈ ಮ್ಯಾಚ್ ನಾಗ ಫ್ಲೋ ನೋಡ್ಕೋತ ಹೋದ್ರ ಡೆಲ್ಲಿ ಕ್ಯಾಪಿಟಲ್ಸ್ ಟೀಮ್ ವಿನ್ ಆಗೋ ಚಾನ್ಸಸ್ ಜಾಸ್ತಿ ಐತಿ ಮತ್ತೆ ವಿನ್ ಆಗ್ತೈತಿ ಅಂತ ಹೇಳಿ ಅನಿಸ್ತೈತಿ. ಯಾಕಂದ್ರ ಫಾರ್ಮ್ ಹಂಗೈತಿ, ಏನು ಮುಂದ್ ಮಾತೇ ಇಲ್ಲ. ಇದ್ರ ಬಗ್ಗೆ ನಿಮಗೆ ಏನ್ ಅನಿಸ್ತೈತಿ ನೀವು ಕಮೆಂಟ್ ಸೆಕ್ಷನ್ ಕಮೆಂಟ್ ಮಾಡಿ ಹೇಳ್ರಿ. ಹೋಗೋಕ್ಕಿಂತ ಮೊದಲ ವಿಡಿಯೋಕ್ಕೆ ಒಂದು ಲೈಕ್, ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಹೋಗ್ರಿ. ಮತ್ ಜಲ್ದಿ ಸಿಗೋನು. ಜೈ ಕರ್ನಾಟಕ.